ಹೀಗೂ ಉಂಟೆ 25+ ಶಾಪ್ ಮಾಡಿದ್ರೆ ಒಂದು ಬಲೂನ್ ಹೊಡೆಯುವಂಥ ಅವಕಾಶ ಇರುತ್ತೆ. ಆ ಗಿಫ್ಟ್ ಎಲ್ಲ ಕೊಟ್ಟ ಮೇಲೆ ಇವ್ರೊಂದು ಸ್ಟೋರಿ ಹೇಳಿದ್ರು. ಇವ್ರು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ, ಇವ್ರು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ. ಸೊ ಇವ್ರದ್ದೊಂದು ಬ್ಯೂಟಿಫುಲ್ ಸ್ಟೋರಿ ಇದೆ, ಅವ್ರನ್ನೇ ಕೇಳೋಣ ಬನ್ನಿ. ಏನಿಲ್ಲ ಮೇಡಮ್, ನಾವು ಸ್ಯಾರೀಸ್ ತೊಗೊಂಡು ಅಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೊಟ್ಟೆ ಹಸು ಜಾಸ್ತಿ ಆಯಿತು. ಅಲ್ಲಿ ಇಟ್ಬಿಟ್ಟು ಅವ್ರು ಕೇಳಿದ್ರು ನಮಗೆ, ಬೇಡ ಇಲ್ಲಿ ಇಡಬೇಡಿ, ಬಂದು ಇಲ್ಲಿ ಇಟ್ಬಿಟ್ಟು ಹೋಗ್ತಾರೆ, ಮತ್ತು ತೊಗೊಂಡೋಗಿ ಬರೋಲ್ಲ, ಇಟ್ಕೊಳ್ಳಲ್ಲ ಅಂದರು. ಇಲ್ಲ ಸರ್, ಹಾಫ್ ಆನ್ ಅವರು ಅವ್ರಿಗೆ ಏನಾದ್ರು ತಿನ್ಸ್ಕೊಂಡು ಕರ್ಕೊಂಬರ್ತೀನಿ ಅಂತ ಹೇಳಿದೆ. ಮತ್ತೆ ಬಂದ್ವಿ, ಮತ್ತು ಅದರಲ್ಲಿ ಒಂದು ಸ್ಯಾರಿ ಇಷ್ಟ ಆಗಲಿಲ್ಲ. ಪಾಪ ಇವ್ರು ಏನು ಮಾಡ್ತಿದ್ರು, ಇನ್ನೊಬ್ಬರು ನಿಮ್ಮ ಥರನೇ ಆಫರ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದರು. ಪಾಪ ಅವರು ನಮಗೋಸ್ಕರ 1 ಅವರ್ ವೆಯ್ಟ್ ಮಾಡಿ ನಾವಿಬ್ಬರು ಕಾಂಬೋದಲ್ಲಿ ತೊಗೊಂಡು ಇಬ್ಬರೂ 50% ಮಾಡ್ಕೊಂಡ್ವಿ. ಏನು ಹೇಳ್ತಿದ್ರು ಗೊತ್ತಾ ಇವರು? ನಾನು ಹಂಗೆ ಅಂದ್ಕೊಳ್ತಿದ್ರೆ, ಯಾರು ಇದು ಇಷ್ಟೊಂದು ಸ್ಯಾರಿ ತಗೊಳ್ತಾರೆ, ಯಾರೋ ಹುಚ್ಚು ಅಂತ ಅಂತಿದ್ರಂತೆ. ಅವರೇ ಅಷ್ಟಕ್ಕೆ ಪರ್ಚೇಸ್ ಮಾಡಿದ್ಮೇಲೆ ಇರಬಹುದು ಹುಚ್ಚು ನಿಜನೇ ಅಂತ ಅನಿಸಿದೆ. ನೋಡ್ಕೊಂಡು ಹೋಗೋಣ ಅಂತ ಬಂದರೆ ಹಿಂಗೆ ಒಂದೊಂದು ನೋಡ್ತಾ ತೊಗೊಂಡು ಕಡೆಗೆ ಒಂದು ಆಫರ್ ಸ್ಯಾರಿಗೋಸ್ಕರ ಅವ್ರಿಗೋಸ್ಕರ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ 3/4 ಅವರ್ ತೊಗೊಂಡಿದ್ದಾಯ್ತು ಒಂದು ಸ್ಯಾರಿ. ಮತ್ತು ಇನ್ನೊಂದು ನೋಡಿದ್ರಾ, ಸುಮ್ಮನೆ ವಿಂಡೋ ಶಾಪಿಂಗ್ ಅಂತ ಬಂದವರು 40,000 ಬಿಲ್ ಮಾಡಿ ಒಂದು ಗಿಫ್ಟನ್ನು ನಮ್ಮ ಕಡೆಯಿಂದ ತಗೊಂಡು ಖುಷಿಯಾಗಿ ಇಬ್ಬರು ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.